ಎಂಟ್ರಿ. ಇದ್ರಲ್ಲಿ ನನ್ ತಪ್ಪಿಲ್ಲ, ದೇವರನೇ ಇಲ್ಲ. ನಾ ಕಾಲೇಜ್ ಓದ್ತಿರ್ಬೇಕಾದ್ರ ನಿಮ್ಮವ್ವ ನಾನು ಕ್ಲಾಸ್ಮೇಟ್. ಆಯ್ತು ನೋಡ್ರಿ, ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ಪ್ರೀತಿಯ ಸಂಚಾರಿ ಸಾಗರ್. ಸೊ ಇವತ್ತು ಜನವರಿ 3 ಬಣ್ಣದ ಹುಣ್ಣಿಮೆ. ಇವತ್ತು ಯಲ್ಲಮ್ಮಗುಡ್ಡ ಮತ್ತು ಬನಶಂಕರಿ ಜಾತ್ರೆ ಐತಿ. ನಾವಿವತ್ತು ಬನಶಂಕರಿ ಜಾತ್ರೆ ಹೋಗ್ತಾ ಇದ್ದೀವಿ. ರಥೋತ್ಸವ ಐತಿ. ನಿಮ್ಗೆ ಬನಶಂಕರಿ ಜಾತ್ರೆ ತೋರಿಸ್ತೀನಿ ಬರ್ರಿ. ಇವಾಗ ಆಲ್ರೆಡಿ ರೋಣ ಬಿಟ್ಟು ಹೋಗ್ತಾ ಇದ್ದೀವಿ. ಹುಬ್ಳಿಯಿಂದ ನನ್ನ ಫ್ರೆಂಡ್ ಪ್ರಜ್ವಲ್ ಬಂದಾನ. ಇಬ್ಬರು ಸೇರಿ ಹೊಂಟಿವಿ. ನಾನು ಒಬ್ಬನೇ ಆಗಿದ್ದೆ ಹೋಗಕ್ಕೆ. ಸೊ ಅವನು ನಿನ್ನೆ ಫೋನ್ ಮಾಡಿ ಹೋಗೋಣ ಬಾ ಅಂತ ನಾನು ಹೋಗ್ತಾ ಇದ್ದೀವಿ. ಬನಶಂಕರಿ ದೇವಸ್ಥಾನ ಭಾಳ ಪ್ರಸಿದ್ಧವಾದದ್ದು. 1 ತಿಂಗಳ ಕಾಲ ನಡೆಯುವುದು ಜಾತ್ರೆ. ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ತೋರಿಸ್ತೀನಂತ ಬರ್ರಿ ಗಾಯ್ಸ್. ಇವಾಗ ಬೇಲೂರಲ್ಲಿದ್ದೀವಿ. ಬೇಲೂರಿಂದ ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಜಸ್ಟ್ ಇವಾಗ ಒಂದು ಬೈಕ್ HF ಡಿಲಾಕ್ಸು ಫುಲ್ ಸ್ಪೀಡ್ ಬಂದ ಸ್ಕಿಡ್ಡಾಗಿ ಒದ್ದಾಡ್ಬಿಡ್ತು. ಅಲ್ಲಿ ಹೋಗ್ತಿದ್ದೆ ನೋಡಿ ಮುಂದೆ ಅದೇ ಬೈಕು, ಇಲ್ಲಿ ಟರ್ನ್ ಆದ ನೋಡ್ರಿ ಅದೇ ಬೈಕು. ಜಸ್ಟ್ ಮಿಸ್ಸು, ನನಗೂ ಹೊಡಿತಿದ್ದ, ಹೊತ್ಕೊಂಡು ಬೀಳ್ತಿದ್ದ. ಅಷ್ಟರಲ್ಲೇ ಪಾಪ ಕಂಟ್ರೋಲ್ ಮಾಡ್ದೆ. ತಾಯಿ ಆಶೀರ್ವಾದ ಅನ್ಕೋತೀನಿ ಅವನು ಪಾಪ. ಇವತ್ತು ಸ್ಟಾರ್ಟ್ ಆಯ್ತು ನೋಡ್ರಿ ಗದ್ದಲ. ಇಲ್ಲಿಂದಾನೆ ಇಷ್ಟು ರಶ್ಶು. ಮುಂದೆ ಇನ್ನೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಜನ ಮಾತ್ರ ಲಕ್ಷಾನುಗಟ್ಟಲೆ ಇರುತ್ತೆ ರೀ ಇವತ್ತು. ಇದು ಬಾದಾಮಿ ಬನಶಂಕರಿ ಬಂದುಬಿಟ್ಟು ಬಾದಾಮಿಗೆ ಸೇರಿದ್ದು. ನಾನು ನಿಮಗೆ ಲಾಸ್ಟ್ ಟೈಮ್ ಪಟ್ಟದಕಲ್ದು ವಿಡಿಯೋ ಮಾಡಿದ್ದೆ. ಅದು ಬೇಕಾದರೆ ಇಲ್ಲಿ ಮೇಲೆ ಪಿನ್ ಮಾಡಿರ್ತೀನಿ, ಅದು ವಿಡಿಯೋ ನೋಡಿರಿ. ಬಾದಾಮಿ ಚಾಲುಕ್ಯರಿಗೆ ಸೇರಿದ್ದಿದ್ದು. ಬಹಳ ಪ್ರಸಿದ್ಧವಾದ ದೇವಸ್ಥಾನ. ತಾಯಿ ಮಹಿಮೆ ಕೂಡ ಹಾಗೆ ಐತೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇವಾಗ ಜಾತ್ರೆ ಅಲ್ಲ, ಜಾತ್ರೆ ಮುಗಿಸ್ಕೊಳ್ಳೋಣ. ಸೊ ಈ ಥರ ಎಲ್ಲ ಟ್ಯಾಕ್ಟ್ರಿ ಒಳಗಡೆ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಾರೆ ಮತ್ತು ಬನಶಂಕರಿಗೂ ಬರ್ತಾರೆ. ಎರಡೂ ಒಟ್ಟಿಗೆ ನಡೆಯೋದ್ರಿಂದ ಸ್ವಲ್ಪ ಗದ್ದಲ ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ ರಶ್. ಸೊ ರೋಡ್ ಇವಾಗ ಮಾಡ್ತಾಯಿದ್ದಾರೆ. ನಮ್ಮ ಗಾಡಿಗೆ ರೋಡ್ ಇದ್ರೆ ನಡೆಯುತ್ತೆ, ಇರ್ಲಾಂದ್ರೂ ನಡೆಯುತ್ತೆ, ಏನು ಡಿಫ್ರೆನ್ಸೇ ಇಲ್ಲ. ಸೊ ಇನ್ನೇನು ನಿಯರ್ ಇದ್ದೀವಿ, ಹೋಗೋಣ ಅಂತ. ಈ ಜಾತ್ರೆಯಲ್ಲಿ ಏನು ಫೇಮಸಪ್ಪ ಅಂದ್ರೆ ನಾಟಕ ರೀ. ನಾಟಕ ಮಾತ್ರ ನಂಬರ್ 1 ಇರ್ತಾವೆ. ನಮ್ಮ ದಯಾನಂದ್ ಬೀಳ್ಗೆ ಅವ್ರದ್ದು, ಇಲ್ಲ ಹರೀಶ್ ಅವ್ರದ್ದು, ಹರೀಶ್ ಗದಾ ಕಾಮಿಡಿ ಕ್ರಾಡ್ ಒಳಗಿದ್ರಲ್ಲ ಅವ್ರದ್ದು ಸಖತ್ತಾಗಿರ್ತಾವೆ. ಸೊ ಇದು ನೋಡ್ತಿದ್ರಲ್ಲ ಮಲಪ್ರಭಾ ನದಿ ಚೋಳಸ್ಗುಡ್ಡದಾಗಿರೋದು. ಇದು ಚೆನ್ನಾಗೈತಿ, ನೀರು ಐತಿ. ಮೇ ಬಿ ಬನಶಂಕರಿ ಒಳಗೆ ಹೊಂಡ ಐತಿ. ಒಂದು ರೀಲ್ಸ್ ಹಾಕಿದೆ ನಾನು ಕರ್ಮದ್ದು, ಚೆನ್ನಾಗಿ ಓಡಿತ್ತು. ಹೊಂಡದಾಗ ನೀರು ಬಿಟ್ಟಾರೋ ಏನೋ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಮಿಸ್ ಮಾಡಬೇಡ್ರಿ. ಜಾತ್ರೆ ಮಾತ್ರ 1 ತಿಂಗಳಿರುತ್ತೆ. ಯಾರ್ಯಾರು ಬರ್ಬೇಕಂತೀರಿ ಬಂದು ನಾಟಕ ನೋಡ್ಕೊಂಡು ಹೋಗ್ರಿ. ಒಳ್ಳೆ ಆಶೀರ್ವಾದನೂ ಸಿಗುತ್ತೆ ತಾಯಿದು. ಆರಾಮ್ ದರ್ಶನಕ್ಕೆಲ್ಲ ಸ್ವಲ್ಪ ರಶ್ ಇರುತ್ತೆ. ಈಗ ಆರಾಮ್ ಒಂದು ಸ್ವಲ್ಪ 1 ವೀಕ್ ಆದಮೇಲೆ ಬರ್ರಿ, ಎಲ್ಲ ದರ್ಶನವೂ ಚೆನ್ನಾಗಿ ಸಿಗುತ್ತೆ. ಆರಾಮ್ ಫ್ರೀಯಾಗಿ, ರಶ್ ಎಲ್ಲ ಕಡಿಮೆ ಆಗಲಿ. ಟೈಮಿಂಗ್ ಇರುತ್ತೆ ನಿಮ್ಗೆ 1 ಮಂತು. ಇಲ್ಲೇ ನೋಡ್ತಿದ್ರಿ ಎಷ್ಟೊಂದು ಜನ ಪಾದಯಾತ್ರೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದ್ನಲ್ಲ 2025 ಇದೇ ಥರ ಇಲ್ಲಿ ವರ್ಷವೂ ಪಾದಯಾತ್ರೆ ಬರ್ತಾರೆ. ಸೊ ಇವಾಗ 2026 ಸ್ಟಾರ್ಟ್ ಆಗೈತೆ. ಶಿವರಾತ್ರಿಗೆ ಶ್ರೀಶೈಲಕ್ಕೆಲ್ಲ ಪಾದಯಾತ್ರೆ ಹೋಗ್ತಾರೆ. ಸೊ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನಿಂಗ್ ಐತೆ, ನೋಡೋಣ. ಅಲ್ಲೂ ಕೂಡ ಹೋಗಿ ಬರೋಣ. ಸ್ಟಾರ್ಟ್ ಆಯ್ತು ನೋಡ್ರಿ ರಶ್ಶು. ಇನ್ನು ಟ್ರಾಫಿಕ್ಕಿನ್ನು ಪಾದಯಾತ್ರೆನೂ ಸಿಕ್ಕಾಪಟ್ಟೆ ಮಾಡ್ತಾರೆ ದೇವ್ರಿಗಂತ. ಇದು ಇನ್ನೂ ಸ್ವಲ್ಪ ಎಲ್ಲೆಲ್ಲಿಂದನೋ ಬರ್ತಾರೆ ಶ್ರೀಶೈಲಕ್ಕೆ. ನಮ್ಮ ಆ ಕಡೆ ಬಾಗಲಕೋಟೆ ಸೈಡು, ಮುಧೋಳ ಸೈಡ್ ಮಂದಿ ಎಲ್ಲ ಸಿಕ್ಕಾಪಟ್ಟೆ ಹೋಗುತ್ತೆ ರೀ. ಇಲ್ಲಿನ್ನೂ ಕಡಿಮೆ. ಶ್ರೀಶೈಲಕ್ಕೆ ಮಾತ್ರ ನಿಮಗದು ವಿಡಿಯೋ ಇಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ನೋಡಿರಿ. ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗೈತೆ. ಪೊಲೀಸರು ನೋಡ್ರಿ ಇಲ್ಲೆಲ್ಲ ಒದರಾಡ್ತಿದ್ದಾರೆ ಆಲ್ರೆಡಿ. ಏನು ಈ ಟ್ರಾಫಿಕ್ಕಿಗೆ ಏನು ಮಾಡೋಕ್ಕೆ ಬರೋಲ್ಲ, ಸುಮ್ಮನೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ದಾರಿ ಫುಲ್ ರಶ್ಶು. ಒಳಗಡೆ ಜಾಗ ಐತಿಲ್ಲ ಗೊತ್ತಿಲ್ಲ, ನೋಡೋಣ. ಗಾಡಿ ಬಿಟ್ಟರೆ ಹೋಗೋದು, ಇಲ್ಲ ಎಲ್ಲಾರ ಹಚ್ಚೋದು. ಬೈಕ್ಸ್ ಎಲ್ಲ ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬೈಕ್ಸ್ ಎಲ್ಲ ಇದೆ, ಇನ್ನೂ ಜಾಗ ಇದೆ ಅನಿಸುತ್ತೆ. ಬಟ್
ದೊಡ್ಡ ಗಾಡಿಗೆಲ್ಲ ಅಲೋ ಇಲ್ಲ. ಆಲ್ರೆಡಿ ದೊಡ್ಡ ಗಾಡಿ ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ವಸ್ತಿ ಬಂದವರೆಲ್ಲ ದೊಡ್ಡ ಗಾಡಿಗೆಲ್ಲ ಸ್ಲಾಟ್ ಫುಲ್ ಆಗಿಬಿಟ್ಟಿದ್ದಾವೆ ಅನ್ನೋತಾರ ಪೊಲೀಸರು. ಗಾಡಿ ಎಲ್ಲ ಅಲ್ಲೇ ಒಳಗಡೆ ಹಾಕೋರಿ, ಹಿಂದ್ಗಡೆ ಗೇಟ್ ಒಳಗಡೆ ಹಾಕೋ ಅನ್ನೋತಾರ. ಆಯ್ತು ನೋಡ್ರಿ, ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ. ಈ ದೇವಸ್ಥಾನ ಬಂದ್ಬಿಟ್ಟು ಬಾದಾಮಿ ಬನಶಂಕರಿ ಎಂದು ಚಾಲುಕ್ಯರ ಕುಲದೇವತೆಯಾಗಿ ಪಾರ್ವತಿ ಅವತಾರ ಎಂದು ಹೇಳ್ತಾರೆ. ಮತ್ತಿದು ವನ ಅಂದ್ರೆ ಕಾಡು ಮತ್ತು ಶಂಕರಿ ಅಂದ್ರೆ ಶಿವನ ಪತ್ನಿ ಪದಗಳಿಂದ ಬಂದಿದ್ದು. ಇದು ಅರಣ್ಯದಲ್ಲಿ ನೆಲೆಸಿರುವುದರಿಂದ ಇದಕ್ಕೆ ಬನಶಂಕರಿ ಅಂತ ಹೆಸರು ಬಂದಿದೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೀತಾರೆ. ಮತ್ತು ಭಾದ್ರಪದ ಹುಣ್ಣಿಮೆಯಂದು ಜನ್ಮೋತ್ಸವ ಮತ್ತು ನವರಾತ್ರಿಯ ಒಳಗೆ ವಿಶೇಷ ಪೂಜೆಗಳು ಕೂಡ ತಾಯಿಗೆ ನಡೆಯುತ್ತವೆ. ಸೊ ಇದು ಬಂದ್ಬಿಟ್ಟು ಪೂಜಾ ಸೇವಾ ಕಾರ್ಯಾಲಯ. ಇಲ್ಲಿ ನಿಮಗೆಲ್ಲ ರುದ್ರಾಭಿಷೇಕ, ಯಾವುದಾದ್ರೂ ಅಭಿಷೇಕ ಮಾಡ್ಸೋಕೆ ಇಲ್ಲ ಏನಾದರೂ ನಿಮ್ಗೆ ಈ ಥರ ಪ್ರಸಾದ ಬೇಕಂದ್ರೆ ಇಲ್ಲೇ ನಿಮಗೆ ಚೀಟಿ ಸಿಗುತ್ತೆ. ಕೌಂಟ್ರ್ ಒಳಗೆ ತೊಗೊಂಡು ನೀವು ಅಭಿಷೇಕ ಮಾಡಿಸ್ಕೊಂಡು ಹೋಗ್ಬೇಕು. ರಶ್ ಮಾತ್ರ ತುಂಬ ಐತೆ. ಅಲ್ಲಿ ಮೇಲ್ ಸಹಿತ ನೋಡ್ರಿ ರಶ್ ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಇಲ್ಲಿ ಒಳಗಡೆ ಗರ್ಭಗುಡಿ ಸುತ್ತಾಸ್ ಬರ್ಬೇಕು ಮೇಲಿಂದ. ಈ ದೇವಸ್ಥಾನವನ್ನು ಕ್ರಿಸ್ತ ಶಕ 603ರಲ್ಲಿ ರಾಜ ಜಗದೇಕಮಲ್ಲ ಎಂಬುವರು ದೇವಸ್ಥಾನ ಮತ್ತು ಇಲ್ಲಿರುವ ವಿಗ್ರಹವನ್ನು ನಿರ್ಮಿಸಿ ಸ್ಥಾಪಿಸಿದರೆಂದು ಹೇಳಲಾಗುತ್ತೆ. ಪ್ರಸಾದ ತೊಗೊಳಕ್ಕೆ ಬಂದು ಅರ್ಧ ಗಂಟೆ ಆಯಿತು. ಒಬ್ಬರು ಇಲ್ಲ ಕೌಂಟ್ರ್ ಒಳಗೆ. ಎಷ್ಟೊತ್ತನ ಆತು ಬಂದು, ಒಬ್ಬರು ಇರಬೇಕು. ಆ ಕಡೆ ಕೊಡ್ತಾರೆ ಕೌಂಟರ್ ನಂಬರ್ 2 ಒಳಗೆ. ಅಲ್ಲಿ ಅಭಿಷೇಕ ಪಾವತಿದವ್ರಿಗೆ ಅಷ್ಟ. ಇಲ್ಲಿ ನೋಡಿದ್ರೆ ಒಬ್ಬರು ಇಲ್ಲ ರೀ. ಎಷ್ಟೊತ್ತಾತು ಬಂದು. ರಶ್ ನೋಡಿದ್ರಿ ನಮ್ಮನೆ ಐತಿ. ಜಾತ್ರೆ ಒಳಗೆ ಈ ಥರ ಮಾಡಿದ್ರೆ ಜಾತ್ರೆ ದಿವಸ ಲಡ್ಡು ವಿತರಣೆ ಮಾಡ್ತಿದ್ದಾರೆ ನೋಡ್ರಿ ಭಕ್ತಾದಿಗಳಿಗೆ. ಲಡ್ಡು ಪ್ರಸಾದ ನೋಡ್ರಿ ರೆಡಿಮೇಡ್ ನೋಡಾತಿರಲ್ಲ, ಇದನ್ನ ಇಲ್ಲಿ ತಯಾರಿಸಿ ಅಲ್ಲಗಡೆ ನೋಡಿದ್ರಲ್ಲ ಅಲ್ಲೇ ಕೊಡ್ತಾರೆ. ಇಲ್ಲೇ ಹೋಮ್ಮೇಡ್ ಮಾಡಿ ಅಲ್ಲೇ ಕೊಡೋದು. ಈ ದೇವಸ್ಥಾನ ಬಂದ್ಬಿಟ್ಟು ಮುಸ್ಲಿಂ ಆಕ್ರಮಣಗಳಿಂದ ನಾಶವಾಗಿತ್ತು. ಈಗಿನ ದೇವಾಲಯವನ್ನು ಮರಾಠರು 19ನೇ ಶತಮಾನದಾಗ ಮರು ಆರಂಭಿಸಿದರು ಎಂದು ಹೇಳಲಾಗುತ್ತೆ. ಇದು ಹೊಂಡ ನೋಡತ್ತಿರಲ್ಲ ಇಲ್ಲಿ, ಇದು ಬಂದ್ಬಿಟ್ಟು ಸ್ವಲ್ಪ ಡೇಂಜರ್ ಅಂತಾರ. ಯಾಕಂದ್ರೆ ಇದ್ರೊಳಗಡೆ ಸುಳಿ ಐತಂತಾರ. ಇದು ಎಷ್ಟೋ ಜನಗಳನ್ನು ಬಲಿ ತೊಗೊಂಡಿತ್ತಂತಾರ. ಅದಕ್ಕೆ ಇಲ್ಲಿ ಯಾರನ್ನೂ ಬಿಡಲ್ಲ, ಎಲ್ಲ ಸೇಫ್ಟಿ ಹಂಗೆ ಹಾಕ್ಯಾರ ನೋಡ್ರಿ ಹೊಂಡದ ತುಂಬ. ಬಟ್ ಆ ಕಡೆ ದೊಡ್ಡ ಹೊಂಡ ಐತೆ ಅಲ್ಲಿ, ಆ ಕಡೆ ದೊಡ್ಡ ಹೊಂಡ ಐತೆ ಅಲ್ಲಿ, ಅದರಲ್ಲಿ ಬಿಡ್ತಾರೆ ಸ್ನಾನಕ್ಕೆ. ಅದನ್ನೂ ತೋರಿಸ್ತೇನಂತ. ಬಟ್ ಇದು ಡೇಂಜರ್ ಅನ್ನೋ ಕಾರಣಕ್ಕೆ ಎಲ್ಲ ಕಟ್ಟಂಜರಿ ಹಾಕಿ ಸೇಫ್ಟಿ ಮಾಡಿಬಿಟ್ಟಾರೆ, ಯಾರನ್ನೂ ಬಿಡಲ್ಲ ಇಲ್ಲಿ. ಬೇಕು ನೀರು ಸಂಗ್ರಹಿಸಿರ್ತಾರೆ, ಯಾಕಂದ್ರೆ ನದಿಯಿಂದ ನೀರು ಬರುತ್ತಲ್ಲ, ನೀರು ಫ್ಲೋ ಮಾಡ್ಕೊಂಡ್ಬಿಡ್ತಾರೆ. ಸೊ ಗೈಸ್ ನೋಡ್ರಿ ಪೊಲೀಸರದು ಸೆಕ್ಯೂರಿಟಿ ಹೆಂಗೈತೆ ಅಂತೇಳಿ. ಯಾಕಂದ್ರೆ ಇಲ್ಲೆಲ್ಲ ದಂಡಿಗಷ್ಟ ಸ್ನಾನ ಮಾಡಕ್ಕೆ ಬಿಡ್ತಾರೆ. ಫುಲ್ ಮುಂದೆ ಒಳಗಡೆ ಹೋದ್ರೆ ಆಳ ಭಾಳ ಐತಿ, 1-2-3 ಅಡಿ ಆಳ ಐತಿ. ಸೊ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ಸೆಕ್ಯೂರಿಟಿ ಯಾವ ಥರ ಐತೆ ನೋಡ್ರಿ. ಇದ್ರದ್ದೊಂದು ರೀಲ್ಸ್ ಬಿಟ್ಟಿದ್ದೆ ನಾನು, ಕರ್ಮದ್ದು ಇನ್ಸ್ಟಾಗ್ರಾಮ್ ಒಳಗೆ ಐತಿ, ಸಖತ್ ವೈರಲ್ ಆಗಿತ್ತು. ನೀರು ಮಾತ್ರ ಫುಲ್ ಐತಿ ಗಾಯ್ಸ್, ಭಾಳ ಐತಿ ನೀರು, ತುಂಬ ಐತಿ. ಇದು ಬಂದುಬಿಟ್ಟು ಮಲಪ್ರಭಾಯಿಂದ ಬರುತ್ತೆ, ಮಲಪ್ರಭಾ ನದಿ ನೀರಿದು. ಅಲ್ಲೇ ನೋಡ್ರಿ ಗರ್ಭಗುಡಿ, ಅಲ್ಲೇ ಅದ್ರ ಅಪೋಸಿಟ್ ಅದ್ರ ಮುಂದೆ ಹೊಂಡಿರೋದು. ಮೇನ್ ಬಂದುಬಿಟ್ಟು ಪಾರ್ಟು ಅಲ್ಲೇ ಐತಿ. ಗಾಯ್ಸ್ ಇದೆ ನಮ್ಮ ಬನಶಂಕರಿ ತಾಯಿ ದೇವಿಯ ರಥ. ನಮ್ಮ ಸೈಡೆಲ್ಲ ತೇರ್ ಅಂತಾರ. ಡೆಕೋರೇಷನ್ ಎಲ್ಲ ಆಗೈತಿ, ಎಲ್ಲ ಬಾಳೆ ಕಂಬ ಎಲ್ಲ ನೆಡಾತಾರ. ಇನ್ನೇನು ಸಾಯಂಕಾಲ ರಥೋತ್ಸವ ಐತಿ, ತೋರಿಸ್ತೀನಿ. ಇಂದ ಗರ್ಭಗುಡಿ ಆ ಕಡೆ ಐತಿ. ರಥೋತ್ಸವ ಒಂದು ಭರ್ಜರಿ ಅಂಗಡಿ ಐತೆ, ಅದನ್ನು ತೋರಿಸ್ತೀನಿ. ನೋಡಿವ್ರಂತ ಒಂದು ವಿಸಿಟ್ ಮಾಡಿರಿ. ಜಾತ್ರೆ ದಿನ ಬರಬ್ಯಾಡ್ರಿ, ಗದ್ದಲಿರುತ್ತೆ. ಆರಾಮಾಗಿ ಬರ್ರಿ, ಸ್ವಲ್ಪ 1 ವೀಕ್ 2 ವೀಕ್ ಆದ್ಮೇಲೆ ಬರ್ರಿ. 1 ಮಂತ್ ಇರುತ್ತೆ ಜಾತ್ರೆ. ಜನವರಿ ಮತ್ತು ಫೆಬ್ರವರಿ 1 ತಿಂಗಳ ದೊಡ್ಡ ಮಟ್ಟದ ಜಾತ್ರೆ ನಡೀತೈತಿ. ಹಲವಾರು ಭಕ್ತರು ಇಲ್ಲಿನ ಜಾತ್ರೆ ಮತ್ತು ನಾಟಕ ನೋಡೋಕೆ ಬರ್ತಾರೆ. ನಾಟಕ ಮಾತ್ರ ಮಿಸ್ ಮಾಡಬೇಡ್ರಿ ಜಾತ್ರೆ ಒಳಗೆ. ಮತ್ತು ಬರುವ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವಳು, ಜಾತಕ ಮತ್ತು ದೋಷ ನಿವಾರಣೆ ಮಾಡುವ ಶಕ್ತಿ ಇದೆ ಅಂತ ಈ ದೇವಿಯಲ್ಲಿ ಭಕ್ತಾದಿಗಳು ನಂಬ್ತಾರೆ ಭಾಳ. ಸೊ ಗೈಸ್ ನೋಡಿದ್ರಲ್ಲ, ತೇರಂತೂ ಹೇಳಿತ್ತು, ರಥೋತ್ಸವ ಆಯಿತು. ಇವಾಗ ರಶ್ ನೋಡ್ರಿ ಎಷ್ಟೈತಿ. ತೇರು ಎಳಿಸ್ಕೊಂಡೆಲ್ಲ ಮಂದಿ ಹೊಂಟಾರ. ನಾಟಕವನ್ನು ನೋಡ್ಬೇಕು. ಸೀದಾ ನಾಟಕ ಕಡೆ ಹೋಗ್ತೀವಿ, ಒಂದು ಸ್ವಲ್ಪ ಟೀ ಕುಡ್ಕೋಬೇಕು, ಕುಡ್ಕೊಂಡು ಹೋಗ್ತೀವಿ. ಚಾಲೋ ಆಗುತ್ತೆ ನಾಟಕ.
ಓಪನ್ ಸ್ಪೇಸ್ ಐತಿ, ಆರಾಮ್ ರೆಸ್ಟ್ ಮಾಡಕ್ಕೆ ಬಂದೀವಿ ನೋಡ್ರಿ. ಆರಾಮ್ ಎಂಥ ಸ್ಪೇಸ್ ಚಲೋ ಐತಿ ನೋಡ್ರಿ. ಖಾಲಿ ಪ್ರಶಾಂತವಾಗೈತಿ. ಚಳಿ ಏನಿಲ್ಲ. ಇವಾಗ ನಾಟಕ ಒಂದು ಸ್ಟಾರ್ಟ್ ಆಗುತ್ತಾ. ಆಲ್ರೆಡಿ ಅನೌನ್ಸ್ಮೆಂಟ್ ನಡೆಯತ್ತಾವು. ನಾಟಕ ಹೋಗ್ಬೇಕು. ಇನ್ನು ಮನ್ಯಾಗ ಏನು ಫೋನ್ ಮಾಡಿಲ್ಲ, ಫೋನ್ ಮಾಡಿ ಹೇಳಬೇಕು ಏನಂತಾರೋ ಗೊತ್ತಿಲ್ಲ. ಇವತ್ತು ವಸ್ತಿ ಇಲ್ಲೇ ಅನ್ಸುತ್ತೆ ನಮ್ಮದು. ನಾಟಕ ನೋಡೋಣ. ನಮ್ಮ ದಯಾನಂದ್ ಬೀಳ್ಗೆ ಅವ್ರಿಗೆ ಹೋದ್ರೆ ಬಿಟ್ರೆ ಅದೇ ನಾಟಕ ಹೋಗ್ತೀವಿ. ಕಾಮಿಡಿ ಮಾತ್ರ ಮಸ್ತ್ ಇರುತ್ತೆ ಅವ್ರದ್ದು. ಬಂದವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಕೋರಿ. ನಮ್ದಂತರೂ ದಯಾನಂದ್ ಬೀಳ್ಗೆನ ಮಿಸ್ ಮಾಡಲ್ಲ ಅವ್ರ ನಾಟಕ. ಇಲ್ಲೇನು ನೋಡ್ತಿದ್ರಿ, ಇದು ಹೊಂಡ ನೈಟ್ ವ್ಯೂ. ನೈಟ್ ಇಲ್ಲಿ ಒಂಥರ ತೆಪ್ಪದೊಳಗಡೆ ದೀಪ ಹಚ್ಚಿ ಬಿಡ್ತಾರೆ. ಅದೇನೋ ರೀಸನ್ ಐತಂತ, ಮಕ್ಕಳಾಗದಿರೋ ಮಕ್ಕಳಾಗತ್ತೆ ಅಂತೇಳಿ. ಅದಕ್ಕೆ ಜಾತ್ರೆ ವ್ಯೂ ನೋಡ್ರಿ ಹೆಂಗೈತೆ ಅಂತೇಳಿ. ಸೊ ನಾಟಕ ಹತ್ರ ಬಂದೀವಿ. ಟಿಕೆಟಿಗೆ ಎಷ್ಟು ಮುಗಿಬಿದ್ದಾರೆ ನೋಡ್ರಿಪ್ಪ ಜನ, ಸಾಕಾಗ್ಬಿಡ್ತು ನಮ್ಗೆ. ಇದು ಬಂದ್ಬಿಟ್ಟು ದಯಾನಂದ್ ಬೀಳ್ಗೆ ಅವ್ರದ್ದು. ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ ನೋಡ್ರಿ. ಇಲ್ಲಿ ಮಂದಿ ಜಾತ್ರೆಯಾಗ ಲಾಸ್ಟ್ ಶೋ ಇದು. ಸ್ಪೀಕರ್ ತೊಗೊಂಡ್ರು ಫುಲ್ ಲೇಟ್ ಆಯ್ತು. ಐತಿ ನೋಡ್ರಿ, ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಐತಿ. ಫಸ್ಟು ಲಾಸ್ಟ್ ಶೋ ಇದು. ಕ್ರೌಡ್ ನೋಡ್ರಿ, ಫಿಲ್ಮಿಗೆ ಇರಂಗಿಲ್ಲ, ನಾಟಕ ಅಷ್ಟು ಐತ್ರಿ. ಇನ್ನೇ ನಾಟಕ ಶುರು ಆಗುತ್ತಾ ತೋರಿಸ್ತೀನಿ ನಿಮಗೆ ಕ್ಲಿಪ್ಪು. ಎಷ್ಟಾಗತ್ತೆ ಅಷ್ಟು ಹಾಕ್ತೀನಿ. ಬರ್ರಿ, ಇಲ್ಲಿ ಬಂದು ನಾಟಕ ನೋಡ್ಬೇಕು ನೀವು. ಯೂಟ್ಯೂಬ್ ನೋಡೋದಲ್ಲ, ಇಲ್ಲಿ ಬಂದು ನೋಡಿದ್ರೆ ಮಜಾ. ಅದು ಇನ್ನೇನು ಸ್ಟಾರ್ಟ್ ಆಗುತ್ತಾ. ದಯಾನಂದ್ ಬೀಳ್ಗೆ ಎಂಟ್ರಿ. ಸಂಜು ಬಸಯ್ಯ ಎಂಟ್ರಿ. ಎಷ್ಟು ಮರ್ಯಾದೆ ಯಪ್ಪ, ಈಗಲೇ ಮುಖ್ಯ ಆಗೈತಿ. ಏ 4 ಮಂದಿಯಾಗ ಅಪ್ಪ ಅಂತ ಕರಿಬೇಡಿ. 4 ಮಂದಿಯಾಗ ಅಪ್ಪ ಅಂತ ಕರಿಬೇಡ. ಮತ್ತೆ ತಂದೆ ಅಂತ ಕರಿಯೋರು ಮತ್ತೇನು ಕರಿತಾರ? ಅವೆಲ್ಲ ಹೇಳ್ಬೇಡ. ನನಗೆ ಭಾಳ ಅಂದ್ರ ಮಾಂಸ್ ಅದು, ಇಲ್ಲಾಂದ್ರ ಅಷ್ಟು ನಮ್ಮ ಅವ್ನ ಯಾಕೆ ಮರ್ಯಾದೆ? ಇದ್ರಾಗ ನನ್ ತಪ್ಪಿಲ್ಲ, ದೇವರಣಿ ಇಲ್ಲ. ನಾ ಕಾಲೇಜ್ ಓದ್ತಿರ್ಬೇಕಾದ್ರ ನಿಮ್ಮವ್ವ ನಾನು ಕ್ಲಾಸ್ಮೇಟ್. ಕಾಲೇಜ್ನಾಗ ಎಲ್ಲರೂ ಟಾಪ್ ಇದ್ದೆ. ಹಾಡುದು, ಕುಣಿಯೋದು, ಸ್ಟೈಲು, ಅಲ್ಲೇ ಓದೋದು, ಬರೆಯೋದು. ಅಷ್ಟ ಅಲ್ಲಲ್ಲಿ ಬೆಲ್ ಬಾಟಮ್ ಪ್ಯಾಂಟು, ದೊಡ್ಡ ಕಾಲರ್ ಶರ್ಟ್ ಹಾಕೊಂಡು ಚಸ್ಮಾ. ಅದೇನೋ ಶಂಕರದಿಂದ ಪದ್ಧತಿ ಇರ್ತದೆ. ನಾಟಕ ನೋಡಿದ್ರೆ ನಾಟಕ ಚೆನ್ನಾಗೈತಪ್ಪ ಅಂತ 4 ಜನ ಕೂತು ಮಾತಾಡ್ಬೇಕು. 4 ಜನಕ್ಕೆ ಅಕಸ್ಮಾತ್ ಒಟ್ಟು ಕಳಿಸಿ ಮುಂದುವರೆದು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.